ನಾಳೆ ದಿನಾಂಕ 27 ಬುಧವಾರ ಬೆಳಗ್ಗೆ 11 ಗಂಟೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ರಾಯಚೂರು ಲೋಕಸಭೆಯ ಚುನಾವಣೆ ಅಭ್ಯರ್ಥಿಯಾದಂಥ ಜಿ ಕುಮಾರ್ ನಾಯಕ್ ನಿವೃತ್ತ DC ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಘೋಷಣೆಯಾಗಿದೆ. ಮೊಟ್ಟ ಮೊದಲನಿಗೆ ಯಾದಗಿರಿಗೆ ಅವರು ಬುಧವಾರ ಬೆಳಗ್ಗೆ 11 ಗಂಟೆಗೆ ಆಗಮಿಸಿದ್ದಾರೆ. ನಾವು 11 ಗಂಟೆ ಸುಮಾರಿಗೆ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಕಾಂಗ್ರೆಸ್ ಪಕ್ಷದ ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಆದಂಥ ಸನ್ಮಾನ್ಯ ಶ್ರೀ ಶರಣಬಸಪ್ಪ ದರ್ಶನಪುರ ಸಾಹೇಬರು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಯಾದಗಿರಿ ಶಾಸಕರ ಜನಪ್ರಿಯ ಶಾಸಕರ ಚೆನ್ನಾಗಿ ತುಮೂರವರು ಹಾಗೂ ಯಾದಗಿರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಬಸರೆಡ್ಡಿಯವರು ಹಾಗೂ ಹೈದರಾಬಾದ್ ಕರ್ನಾಟಕದ ಕಲ್ಯಾಣ ಕಾರ್ಯಾಧ್ಯಕ್ಷರಾದಂಥ ನೂತನವಾಗಿ ವಸಂತ್ ಕುಮಾರ್ ಅವರು ಹಾಗೂ KPCC ಉಪಾಧ್ಯಕ್ಷರಾದಂಥ ಶರಣಪ್ಪ ಮಂಟೂರ್ ಮಾಜಿ NAC ಅವರು ಹಾಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಈ ಕುಮಾರ್ ನಾಯಕ್ ಅವರು ಸರ್ ಇವರೆಲ್ಲ ಅವತ್ತಿನ ದಿನ ಆಗಮಿಸಿದ್ದಾರೆ. ಹಾಗೂ ಜನರಲ್ ಸೆಕ್ರೆಟರಿ ಕಾರ್ಯದರ್ಶಿಗಳಂಥ ಮರಿಗೌಡ ಪಾಟೀಲ್ ಉಕ್ಕಲ್ ಅವರು ಕೂಡ ಆಗಮಿಸಿದ್ದಾರೆ. ಅನೇಕ ನಮ್ಮ ಕಾಂಗ್ರೆಸ್ ಪಕ್ಷದ ನಗರಸಭೆ ಗೌರವಾನ್ವಿತ ಎಲ್ಲ ಯಾದಗಿರಿಯ ಸದಸ್ಯರು ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಹಾಗೂ ತಾಲೂಕು ಪಂಚಾಯತಿ ಮಾಜಿ ಸದಸ್ಯರು ಹಾಗೂ ಯಾದಗಿರಿ ಮತಕ್ಷೇತ್ರದಲ್ಲಿಂದ ಕಾಂಗ್ರೆಸ್ ಪಕ್ಷದ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಅಭ್ಯರ್ಥಿ ಬಂದ ಸ್ಥಳದಲ್ಲಿ ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ಕಾರ್ಯಕರ್ತರ ಸಭೆಯನ್ನು ಅವತ್ತಿಂದ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಸುಮಾರು 11 ಗಂಟೆಗೆ ಕರೆಯಲಾಗಿದೆ. ಎಲ್ಲ ಕಾರ್ಯಕರ್ತರಲ್ಲಿ ನಾವು ಯಾದಗಿರಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಮುಖಂಡರಿಗೆ ಎಲ್ಲರಿಗೆ ಬರೋಕ್ಕೆ ಅವತ್ತಿನ ದಿನ ನಾನು ಮನವಿ ಮಾಡಿಕೊಡ್ತೀನಿ. ಮತ್ತು ಮುಖಂಡರು ಯಾವ ರೀತಿ ಸಮಾವೇಶ ಇಲ್ಲ ಇದು ಮುಗಿದ ತಕ್ಷಣ 1:30 ಮತ್ತೆ ಶಾಪಡೆ ಮಾಡ್ತಾರೆ. 1:30 ಆಟೋ